ಎಲ್ರಿಗೂ ನಮಸ್ಕಾರ. ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಹೆಣ್ಮಕ್ಳಿಗೆ ಏನು ತುಂಬ ಇಷ್ಟ ಆಗುತ್ತೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ ಪ್ರಿಯಾ ಇದ್ದಾರೆ. ಹಾಯ್ ಪ್ರಿಯಾ, ನಮಸ್ಕಾರ. ನಮಸ್ತೆ ಅವಿನಾಶ್. ಹೇಗಿದ್ದೀರಾ ಪ್ರಿಯಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ ಪ್ರಿಯಾ. ಪ್ರಿಯಾ, ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ವಸ್ತುಗಳು ಯಾವುದು ಅಂತ ತುಂಬ ಜನ ಹುಡುಗರು ಕೇಳ್ತಾರೆ. ಸೊ ಯಾವುದು ನಿಮ್ಮ ಪ್ರಕಾರ? ಕೆಲವ್ರಿಗೆ ಹೂ ಇಷ್ಟ ಇರ್ಬೋದು, ಕೆಲವ್ರಿಗೆ ಒಡವೆ ಇಷ್ಟ ಇರ್ಬೋದು. ಈ ಥರ ಮೆಟೀರಿಯಲಿಸ್ಟಿಕ್ ಇಷ್ಟ ಅಂತ ತಗೊಳ್ಳೋದಾದರೆ ನಾವು ನಮಗೆ ಆ್ಯಕ್ಚುಲಿ ಒಂದು ಸಾಂತ್ವನ ಹೇಳೋದಿರ್ಬೋದು, ಸಮಾಧಾನ ಮಾಡೋದಿರ್ಬೋದು, ಹೆಣ್ಮಕ್ಳಿಗೆ ಇದೇ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹೇಳೋದು. ನೀವು ತಾಜ್ ಮಹಲ್ ತಂದು ಕೊಟ್ಟರೂ ಕೂಡ ಸ್ವಲ್ಪ ಅನ್ಹ್ಯಾಪಿ ಇದೇ ಇರುತ್ತೆ. ಹ್ಯಾಪಿನೆಸ್ ಬೇಕು ಅಂತ ಅಂದರೆ ಅವ್ರಿಗೆ ಸಾಂತ್ವನ ಹೇಳಬೇಕು, ಅವ್ರ ಕಷ್ಟದಲ್ಲಿದ್ದಾಗ ಸ್ಪಂದಿಸಬೇಕು. ಸೊ ಈ ಸ್ಪಂದಿಸೋ ಅಂಥ ಗುಣ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ನಿಮಗೆ ಏನೋ ಒಂದು ಮನಸ್ಸಿಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ತುಂಬ ನೋವಾಗಿರುತ್ತೆ, ಆವಾಗ ನಾನು ಬಂದುಬಿಟ್ಟು ಆ ವಿಚಾರವನ್ನು ಮಾತಾಡ್ತಾ ಒಂದು ಸ್ವಲ್ಪ ಕಾನ್ಫಿಡೆನ್ಸು, ಒಂದು ಸ್ವಲ್ಪ ಧೈರ್ಯ ಕೊಡೋ ಥರ ಒಂಚೂರು ಮಾತನಾಡಿದ್ರೆ ನಿಮಗೆ ತುಂಬ ಖುಷಿಯಾಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ. ಕರೆಕ್ಟಾ? ಖಂಡಿತ ಹಿತ ಅನಿಸುತ್ತೆ ಮನಸ್ಸಿಗೆ. ಅಂದರೆ ನನ್ನ ಪ್ರಕಾರ ಒಂದು ಸಂಬಂಧದಲ್ಲಿ ಬೇಕಾಗಿರೋದೇ ಒಬ್ಬರನ್ನ ಇನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಧೈರ್ಯ, ಒಂದು ಸ್ವಲ್ಪ ಕಾನ್ಫಿಡೆನ್ಸು, ಅದೇ ತಾನೇ? ಖಂಡಿತ, ಜೊತೆಗೆ ಹೆಜ್ಜೆ ಇಡೋರಷ್ಟೇ ಬೇಕಾಗಿರೋದು. ಸೊ ಭಾಳ ಸಂತೋಷ, ತುಂಬ ಚೆನ್ನಾಗಿ ಮಾತಾಡಿದ್ರಿ ಪ್ರಿಯಾ ನೀವು. ಪ್ರಿಯಾ, ನನಗೆ ಹಾಡೋಕ್ಕೆ ಬರಲ್ಲ, ಆದರೆ ಈ ಸಂದರ್ಭದಲ್ಲಿ ನಿಮ್ಗೊಂದು ಒಳ್ಳೆ ಹಾಡನ್ನು ನಾನು ಹಾಡಬೇಕು ಅಂತಂದರೆ ಯಾವ ಹಾಡು ಹಾಡ್ತೀನಿ ಗೊತ್ತಾ? ನೋ ಗೆಸ್, ನೀವೇ ಹೇಳಿ. ನನ್ನ ಶೋ ಕೇಳ್ತೀರಾ, ಲವ್ ಸ್ಟೋರೀಸ್ ವಿತ್ ಅವಿನಾಶ್? ತುಂಬ ಇಷ್ಟ ನನಗೆ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಶೋಸು. ನಿಮಗೋಸ್ಕರ ನಾನು ತುಂಬ ಒಳ್ಳೆ ಸಿಂಗರ್ ಅಲ್ಲ, ಬಟ್ ಹಾಡಬೇಕು ಅಂದರೆ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಪರಿಯಾಗಾಗ ನೋವೇನು. ಈ ಹಾಡು ನನಗೆ ತುಂಬ ಇಷ್ಟ, ಕೇಳಿ ತುಂಬ ಚೆನ್ನಾಗಿದೆ ಪ್ರಿಯಾ ಅವರೇ. ವಾವ್, ಸೂಪರ್. ನೀವು ಬರೀ ಮಾತಾಡ್ತೀರಾ ಅಂತ ಗೊತ್ತಿತ್ತು, ಹಾಡು ಹೇಳ್ತೀರಾ ಅಂತ ಗೊತ್ತಿರಲಿಲ್ಲ. ವಂಡರ್ಫುಲ್ ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಿಯಾ ಅವ್ರಿಗೋಸ್ಕರ ಒಂದೊಳ್ಳೆ ಹಾಡನ್ನು ಪ್ಲೇ ಮಾಡೋಣ. ಇದು ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಕೇಳ್ತಾ ಇರಿ, ಕಿವಿಗೊಳ್ಳೆದು.